ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಒಂದು ತಂಬಳಿ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಾ? ಇದೇನೆಲ್ಲ ದಾಸವಾಳ ಹೂವು ಇಟ್ಕೊಂಡಿದ್ದಾಳೆ ಅಂದ್ಕೊಳ್ಬೇಡಿ. ಇದ್ರದ್ದು ತಂಬಳಿ ಮಾಡ್ತಾ ಇದ್ದೇನೆ ನಾನು, ದಾಸವಾಳ ಹೂವಿದ್ದು. ನಿಮಗೆ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ಲ. ನನಗೆ ಕೂಡ ಇದು ಗೊತ್ತಿರಲಿಲ್ಲ. ಇದು ನನ್ನ ಅತ್ತಿಗೆ ಇದ್ದಾಳೆ, ಅಣ್ಣನ ಹೆಂಡತಿ ರೂಪ ಅಂತ, ಅವಳು ಇಟ್ಕೊಟ್ಟಿದ್ದು. ಇದು ಹೊಸ ರುಚಿ, ತುಂಬ ಚೆನ್ನಾಗಿರುತ್ತೆ ಇದು. ನಾನು ತಿಂದಿದ್ದೆ, ಅದರಿಂದ ಅವಳ ಹತ್ರ ಕಲ್ತ್ಕೊಂಡು ಇದು ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇವಾಗ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಈ ದಾಸವಾಳ ಇದೆಯಲ್ಲ, ಇದರದ ಎಲೆಗಳನ್ನೆಲ್ಲ ಈ ರೀತಿ ಬಿಡಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬಿಡಿಸ್ಕೊಳ್ಬೇಕೆಲ್ಲ. ಇದು ಸುಮಾರು ಒಂದು 10ರಿಂದ 20 ದಾಸವಾಳ ಬೇಕಾಗುತ್ತೆ, ನೀವು ಒಂದು ಸ್ವಲ್ಪ ತಂಬಳಿ ಮಾಡಬೇಕು ಅಂದರೆ. ನಾವು ಮಾಮೂಲು ತಂಬಳಿ ಮಾಡ್ತೇವಲ್ಲ ಹಾಗೆ ಇದು, ಆದರೆ ದಾಸವಾಳ ಹಾಕಿ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದಿದು. ಇದನ್ನೆಲ್ಲ ಒಂದು ಸಲ ಬಿಡಿಸ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ. ಅದರ ಹಿಂದಗಡೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೀವು ವಾಶ್ ಮಾಡಿ, ನೀರು ಇರಬಾರ್ದು ಇದರಲ್ಲಿ. ನೀವು ವಾಶ್ ಮಾಡುವಾಗ ಸ್ವಲ್ಪ ಮುಂದೆನೇ ವಾಶ್ ಮಾಡಿ ಇಟ್ಕೊಳ್ಳಿ, ಆವಾಗ ಅದು ನೀರೆಲ್ಲ ಹೋಗುತ್ತೆ. ಈ ರೀತಿ ಅಂದರೆ ನೀರೆಲ್ಲ ಹೋಗುತ್ತೆ ನಿಮಗೆ. ಇವಾಗ ಇದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಏನು ಬೇಕು ಅಂದರೆ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿ, ಮತ್ತು ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆ. ಇವಾಗ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ. ತೆಂಗಿನಕಾಯಿ ಮತ್ತು ಸ್ವಲ್ಪ ಮೊಸರನ್ನು, ತೆಂಗಿನಕಾಯನ್ನು ಹಾಕಿ ಈ ರೀತಿ. ಯಾಕೊಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೊಸರು ಹಾಕಿ ಇವಾಗ ಇದನ್ನು ರುಬ್ಕೊಳ್ಬೇಕು. ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿದರೆ ಸಾಕು. ಮೊಸರು ಹಾಕಿ ರುಬ್ಕೊಳ್ಬೇಕು. ಮತ್ತು ಇದಕ್ಕೂ ನೀವು ಖಾರಕ್ಕೆ, ನಿಮಗೆ ಖಾರ ಬೇಕಿದ್ರೆ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯಿ, ಇಲ್ಲಾಂದರೆ ಬೇಡ. ನಾನು ಇದನ್ನು ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತೇನೆ. ಇವಾಗ ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಮೊಸರು ಹಾಕಿ ರುಬ್ಕೊಂಡಿದ್ದೇನೆ, ಜೀರಿಗೆ ಹಾಕಿ. ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಹಾಕಿ ಇವಾಗ ನಾವು ದಾಸವಾಳ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಇದು ರುಬ್ಬಿದ್ದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಈ ದಾಸವಾಳ ತೊಗೊಂಡು ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ತುಂಬ ಸಣ್ಣ ಬೇಡ. ಇದನ್ನು ಇವಾಗ ನಾವು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಅದರಿಂದ ತುಂಬ ಸಣ್ಣ ಮಾಡಿದೆ ನೀವು, ಬೇಗ ಬಾಡಿ ಹೋಗುತ್ತೆ. ಅದರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಸಾಕು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೊಸ ರುಚಿ ಕೂಡ. ನಿಮ್ಗೆ ಎಷ್ಟು ಜನಕ್ಕೆ ಇದು ಮಾಡಿದಿರೋ ಮನೆಯಲ್ಲಿ ಗೊತ್ತಿಲ್ಲ. ನೀವು ಯಾರಾದರೂ ಮಾಡಿದರೆ ನನಗೆ ಕಮೆಂಟಲ್ಲಿ ಹಾಕಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಬಾಣಲೆ ಇಟ್ಟಿದ್ದೇನೆ. ಬಾಣಲೆ ಇಟ್ಟು ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು 1/4 ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಕರಿಬೇವು ಹಾಕಿದ್ದೇನೆ. ಇದು ಒಂದು ಸ್ವಲ್ಪ ಇವಾಗ ಫ್ರೈ ಆಗಬೇಕಿದು. ಇದು ನಾರ್ಮಲಿ ನಾವು ಬೇರೆ ತಂಬಳಿ ಎಲ್ಲ ಮಾಡ್ಕೊಳ್ಳುವಾಗ ಡೈರೆಕ್ಟ್ ಅದಕ್ಕೆ ಒಗ್ಗರಣೆ ಹಾಕ್ತೇವೆ. ಇದು ಹಾಗೆಲ್ಲ, ಇದಕ್ಕೆ ಒಗ್ಗರಣೆ ಮಾಡಿ ಮತ್ತೆ ಅದಕ್ಕೆ ನಾವು ಸೇರಿಸಬೇಕು. ಯಾಕೆಂದರೆ ಇದು ದಾಸವಾಳ ಆದ್ದರಿಂದ ದಾಸವಾಳನ ರುಬ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ಒಂಥರ ಅಂಟು ಬಂದಾಗೆ ಆಗುತ್ತೆ. ಅದರಿಂದ ಇದು ಫ್ರೈ ಮಾಡ್ಕೊಳ್ಬೇಕು ದಾಸವಾಳನ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಒಗ್ಗರಣೆ. ಇದನ್ನು ಒಗ್ಗರಣೆ ಮಾಡ್ಕೊಳ್ಳುವಾಗ ಹೇಗೆ ತುಪ್ಪದಲ್ಲೇ ಮಾಡ್ಕೊಳ್ಬೇಕು. ನಾವು ತಂಬಳಿಗೆಲ್ಲ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದರಿಂದ ನೋಡಿ, ಇವಾಗ ಇದು ಒಗ್ಗರಣೆ ಆಗ್ತಾ ಇದೆ. ಇದು ಒಗ್ಗರಣೆ ಆಗ್ತಾ ಇದೆ ಅಂತ ಹೇಳುವಾಗ ನಾವು ಇದಕ್ಕೆ ಇವಾಗ ದಾಸವಾಳನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇವಾಗ ದಾಸವಾಳ ಹಾಕಿದ್ದೇನೆ. ಇವಾಗ ದಾಸವಾಳ ಹಾಕಿದ್ಮೇಲೆ ಸ್ವಲ್ಪ ಇದು ಫ್ರೈ ಆಗಬೇಕು, ತುಂಬ ಫ್ರೈ ಆಗಬಾರ್ದು. ಒಂದು ಸ್ವಲ್ಪ ಇದು ಬಾಡಿದರೆ ಸಾಕು. ಒಂದು ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇದು ತುಪ್ಪದಲ್ಲಿ ಹಾಕೋದ್ರಿಂದ ನೀವು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಬಾಡಿಸ್ಕೊಳ್ಬಾರ್ದು. ತುಂಬ ಬಾಡಿಸ್ಕೊಂಡ್ರೆ ಅದು ಮೆತ್ತಗಾಗಿ ಹೋಗುತ್ತೆ. ನೋಡಿ, ಇದು ಬಾಡಿದೆ. ಈ ಹದದಲ್ಲಿ ಬಂದರೆ ಸಾಕು. ನೋಡಿ, ಅಷ್ಟು ದಾಸವಾಳ ಹಾಕಿದ್ವಿ ನಾವು. ಒಂದು 20ರಿಂದ 22 ದಾಸವಾಳ ಹಾಕಿದ್ದೆ ನಾನು. ನೋಡಿ, ಇಷ್ಟಾಗಿದೆ. ಅದರಿಂದ ಒಂದು ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ದಾಸವಾಳ. ಇವಾಗ ಇದನ್ನು ನಾವು ರುಬ್ಬಿ ಇಟ್ಕೊಂಡಿದ್ದೇವಲ್ಲ, ನಾವು ತೆಂಗಿನಕಾಯಿ ಮತ್ತು ಮೊಸರು ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೇವಲ್ಲ, ಇವಾಗ ಅದಕ್ಕೆ ಮಿಕ್ಸ್ ಮಾಡಬೇಕು ನಾವು ಇದನ್ನು. ನೋಡಿ, ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಹಾಕ್ಕೊಳ್ಬೇಕು. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು, ರುಬ್ಬಿ ಇಟ್ಕೊಂಡಿರೋ ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ದೇವಲ್ಲ ಇದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. ದಾಸವಾಳದ ಹೂವನ್ನು ಹಾಕಿದ್ದೇನೆ, ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡಬೇಕು. ಮತ್ತೆ ನಿಮ್ಗೆ ಎಷ್ಟು ತಂಬಳಿ ಅಲ್ವಾ, ಇದು ಎಷ್ಟು ಹದ ಬೇಕು ಅಂತ ಗೊತ್ತಾಗುತ್ತಲ್ಲ, ಅಷ್ಟು ಅದಕ್ಕೆ ನೀವು ಸ್ವಲ್ಪ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. ನಾವು ಉಪ್ಪು ಹಾಕಿಲ್ಲಲ್ಲ, ಅದರಿಂದ ಒಂದು ಸ್ವಲ್ಪ ಇವಾಗ ಉಪ್ಪು ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ದಾಸವಾಳದ ತಂಬಳಿ ರೆಡಿ ಆಗಿದೆ. ಇದು ನೀವು ಮಾಡಿ 10 ನಿಮಿಷ ಬಿಟ್ಟರೆ ನಿಮ್ಗೆ ಇದು ಒಂದು ಕೆಂಪು ಕಲರಲ್ಲಿ ಬರುತ್ತೆ. ದಾಸವಾಳದ ಕಲರ್ ಎಲ್ಲ ಬಿಡುತ್ತೆ ಅದರಲ್ಲಿ, ಅವಾಗ ಇನ್ನೂ ಚಂದ ಕಾಣುತ್ತೆ, ಕೆಂಪು ಕಲರಲ್ಲಿ ಬರುತ್ತೆ. ಆದರೆ ಒಂದು 10-15 ನಿಮಿಷ ನಾವು ಹಾಗೆ ಇಡಬೇಕಾಗುತ್ತೆ. ಇವಾಗ ನಾನು ಹಾಗೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದು ಅನ್ನದ ಜೊತೆ ಹಾಕೊಂಡು ಊಟ ಮಾಡಿದರೆ, ಇದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದರ ರುಚಿ ಹೇಗಿರುತ್ತೆ ಅಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ವಿಡಿಯೋ ನಾನು ಎಂಡ್ ಮಾಡಿದ್ದೆ. ಆದರೆ ಒಂದು 15-20 ನಿಮಿಷ ಆದಮೇಲೆ ಇದರ ಕಲರ್ ಹೇಗೆ ಬಂದಿದೆ ನೋಡಿ, ಎಷ್ಟು ಕಲರ್ ಚೆಂದ ಮಾಡಿ ಬಂದಿದೆ. ಕೆಂಪು ಕಲರ್, ಆ ದಾಸವಾಳದ ಕಲರೆಲ್ಲ ಈ ಇದಕ್ಕೆ ಬಿಟ್ಟಿದೆ, ಇದು ತಂಬಳಿಗೆ ಅಷ್ಟು ಚೆಂದ ಕಾಣ್ತಿದೆ. ಇದನ್ನು ತೋರಿಸ್ಲಿಕ್ಕೋಸ್ಕರ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ವೀಡಿಯೋನ. ಇದು ಹೇಗಿತ್ತು ಅಂತ ಹೇಳಿ ನೀವು. ಇದು ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ಈಗ ಊಟ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.